ಎಲ್ಲ ಸುಳ್ಳು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅರ್ಧ ಬರ್ಧ ಮಾತಾಡ್ತಾ ಇದ್ದಾರೆ. ಅದೇ ನಮಗೆ ವಿಚಿತ್ರ ಅಂತ ಅನ್ಸೋದು. ಅಲ್ಲಿ ಏನಾಗಿದೆ ಸರ್, ಭಾಳ ದೊಡ್ಡ ಕ್ವಾರಿಯ ಜಾಗ. DGMS ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಏಜೆನ್ಸಿ ಇದೆ, ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅದಿದೆಯಲ್ಲ, ಅವರು ಲೈಸೆನ್ಸ್ ಕೊಡ್ತಾರೆ ಇವ್ರಿಗೆ, ಈ ಕ್ವಾರಿ ಇಲ್ಲಿ ನೀವು ಮಾಡ್ಬೋದು ಅಂಥೇಳಿ. ಅವ್ರು ಲೈಸೆನ್ಸ್ ಕೊಟ್ಟು ಫಸ್ಟ್ ಒಂದು ಫೀಸಿಬಿಲಿಟಿ ಚೆಕ್ ಮಾಡಿ ಸರ್ವೆ ಗಿರ್ವೆಗಳು ಮಾಡಿ ಲೈಸೆನ್ಸ್ ಕೊಟ್ಟು ಸುಮ್ಮನಾಗ್ತಾರೆ. ಮಿಕ್ಕಿದ್ದೆಲ್ಲ ನಮ್ಮ ಇಲ್ಲಿ ಗಣಿ ಇಲಾಖೆ ಇದೆಯಲ್ಲ, DMG ಇದೆಯಲ್ಲ, ಅವ್ರ ಕೆಲಸ ಇದು. ಉಸ್ತುವಾರಿ, ರಾಯಲ್ಟಿ ಕಲೆಕ್ಷನ್ ಮಾಡೋದು, ಇವರೆಲ್ಲ ಏನು ಮಾಡ್ತಾರೆ, ಮಂತ್ಲಿ ಫಿಕ್ಸ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇದು DMG ಅಷ್ಟೇ ಅಲ್ಲ ಸರ್, ಮಿಕ್ಕಿದ ಅಲ್ಲಿ ಪಂಚಾಯತಿಯವ್ನು ಬರ್ತಾನೆ, ಅವನಿಗೂ ಮಂತ್ಲಿ, ಅಲ್ಲಿ ಲೋಕಲಿಟಿ ಯಾರೊಬ್ಬ ಬರ್ತಾನೆ ಅಂತ ಅವನಿಗೂ ಮಂತ್ಲಿ, ಲೋಕಲ್ MLA ಇರ್ತಾನೆ ಅವನಿಗೂ ಮಂತ್ಲಿ, ಎಲ್ರಿಗೂ ಮಂತ್ಲಿ ಫಿಕ್ಸ್ ಮಾಡಿಬಿಟ್ಟು ಅವನಿಗೆ ಬೇಕಾದ ಕೆಲಸ ಮಾಡೋಕ್ಕೆ ಫ್ರೀಡಮ್ ಕೊಟ್ಬಿಡ್ತಾರೆ. ಹಾಗಾಗಿ ನೋಡಿ, MLA ST ಸೋಮಶೇಖರ್ ಹೇಳ್ತಾ ಇದ್ರು, ಸುತ್ತ ಹಳ್ಳಿಗಳಲ್ಲಿ ಯಾವುದು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ಅದು ಏನು ಮಾಡಿದ್ದಾರೆ ಗೊತ್ತಾ ಅವರು, ಈ ಕ್ರಷರ್ ಮಾಲೀಕರು ಇವ್ರುಗಳೆಲ್ಲ ಸೇರಿ ಅಲ್ಲಿ ಲೋಕಲ್ ಯಾರಿಗೆ ಒಂದೊಂದಷ್ಟು ದುಡ್ಡು ಕೊಟ್ಬಿಡ್ತಾರೆ. ಅವ್ರಿಗೂ ಲೋಕಲ್ ಪುಡಾರಿಗಳನ್ನ ಫಸ್ಟ್ ಕ್ಯಾಚ್ ಹಾಕತ್ತಾರೆ. ಆಮೇಲೆ ರೈತರುಗಳಿಗೆ ಆಯಿತು, ನಿಂದೊಂದು ಎಕರೆಗೆ 10,000 ರೂಪಾಯಿ ಕೊಡ್ತೀವಿ, 15,000 ರೂಪಾಯಿ ಕೊಡ್ತೀವಿ ಅಂತ ಮಾಡ್ಕೊಂಡು ಇಡೀ ಆ ಏರಿಯಾಗಳಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಭಯಾನಕವಾದ ಧೂಳು. ಆಮೇಲೆ ಆ ಬಫರ್ ಝೋನ್ ಅಂತ ಯಾರೋ ಹೇಳ್ತಾ ಇದ್ರು, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು. ಬಫರ್ ಝೋನ್ ಅಂದರೆ ಸರ್, ಅವರು ಎಲ್ಲಿ ಆ ಕ್ವಾರಿ ಮಾಡ್ತಾರೋ ಅಲ್ಲಿಂದ 7 ಮೀಟ್ರ್ 21 ಮೀಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡಬಾರ್ದು, ಅಷ್ಟು ಜಾಗ ಬಿಟ್ಕೊಂಡಿರ್ಬೇಕು. ಆಮೇಲೆ 6 ಮೀಟರ್ ಸ್ಲೋಪ್ ಮೇಂಟೈನ್ ಮಾಡಬೇಕಂತ, ಒಳಗೆ ಹೋಗ್ತಾ ಕೊರಿತಾ ಈಗ ಇಲ್ಲಿಂದ ಕೊರೆಯೋಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಂಡು ಮುಂದಕ್ಕೆ ಇಲ್ಲ 6 ಮೀಟರ್ ಜಾಗ ಬಿಟ್ಟು ಮತ್ತೆ ಇಳಿಬೇಕು, ಮತ್ತೆ 6 ಮೀಟರ್ ಬಿಟ್ಟು ಹಿಂಗೆ ಇಳಿಬೇಕು. ಈ ಥರ ಮಾಡ್ತಾ ಹೋದರೆ ಮೇಲ್ಗಡೆ ಇದು ಗುಡ್ಡ ಕುಸಿಯಲ್ಲ. ಆದರೆ ಇಲ್ಲಿ 25 ಮೀಟ್ರು ಹತ್ತತ್ರ ಅಷ್ಟು ದೊಡ್ಡ ಸ್ಲೋಪ್ ಸ್ಟ್ರೈಟ್ ವಾಲ್ ಮಾಡಿಬಿಟ್ಟಿದ್ದಾರೆ ಇವರು. ಸ್ಟ್ರೈಟ್ ವಾಲ್ ಮಾಡಿಬಿಟ್ಟಿದ್ದಾರೆ. ಅದು ದುರಂತಕ್ಕೆ ಮೇಲ್ಗಡೆ ಏನು ಮಾಡಿದ್ದಾರೆ, JCB ಕೆಲಸ ಮಾಡ್ತಾಯಿದ್ರು, ಕೆಳಗಡೆ ಇವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಮ್ಯಾನೇಜರ್ ಇರಬೇಕು ಅಂತ ರೂಲ್ಸ್ ಇರುತ್ತೆ, ಅಲ್ಲೊಬ್ಬ ಸೂಪರ್ವೈಸರ್ ಇರಬೇಕು ಅಂತ ರೂಲ್ಸ್ ಇರುತ್ತೆ. ಯಾವ ರೂಲ್ಸೂ ಇಲ್ಲ, ರೂಲ್ಸು ಹಳ್ಳ ಹಿಡಿಸ್ಬಿಟ್ಟಿದ್ದಾರೆ. ಆಮೇಲೆ ನನಗೆ ಆಶ್ಚರ್ಯ ಆಗ್ತಾ ಇರೋದೇನು ಗೊತ್ತಾ, ಆ ಗಡಿ ಇಲಾಖೆ ಅಧಿಕಾರಿ ಮೇಲೆ ಆ್ಯಕ್ಷನ್ನೇ ಮಾಡಿಲ್ಲ. ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ, ರಾಷ್ಟ್ರಪತಿಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇಡೀ ದೇಶ ರಿಯಾಕ್ಟ್ ಮಾಡ್ತಾ ಇದೆ. ಅಲ್ಲಿ ಲೋಕಲ್ ಸೀನಿಯರ್ ಜಿಯಾಲಜಿಸ್ಟ್ ಅಂತ ಇರ್ತಾರೆ, ಜಿಯಾಲಜಿಸ್ಟ್ ಅವರ ಜವಾಬ್ದಾರಿ ಇದು. ಆ ರಾಯಲ್ಟಿನ ಡಿಫೈನ್ ಮಾಡೋದು ಇವರೇ. ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಎಷ್ಟು ಅವಾಗ ಇವ್ರು ನೋಡಬೇಕಿತ್ತಲ್ವ, ಅದನ್ನು ಇವ್ರು ನೋಡೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಂತ್ಲಿ ಇವ್ರದ್ದು ಮಂತ್ಲಿ ಆಟದಲ್ಲಿ ಪಂಚಾಯಿತಿಯ ಮಂತ್ಲಿ, MLA ಮಂತ್ಲಿ, ಕಾರ್ಪೊರೇಟರ್ನ ಮಂತ್ಲಿ, ಮಿನಿಸ್ಟರ್ನ ಮಂತ್ಲಿ, DMG ಡೈರೆಕ್ಟರ್ನ ಮಂತ್ಲಿ. ಅಲ್ಲಿ ಹೋಗಿ ನಿಂತರೆ ನಿಮ್ಮ ಊರವ್ರು ನೀವು ನೀಟಾಗಿ ಹೇಳ್ಬಿಡ್ತಾರೆ. ಅಥವಾ ಯಾರೇ ಲಾರಿ ಡ್ರೈವರ್ಗೆ ಹೇಳಿದ್ರು ಹೇಳ್ತಾರೆ. ನಾನು ಹೇಳ್ತಾ ಇರೋದೇನು ಸಂಶೋಧನೆ ಮಾಡಿ ಹೇಳ್ತಾ ಇರೋದಲ್ಲ ಇದು. ಲಾರಿ ಡ್ರೈವರ್ಗೆ ಹೇಳಿದ್ರು ನಿಮ್ಮ ಯೋಗ್ಯತೆಗಳು, ಇಷ್ಟು ಜನದ ಯೋಗ್ಯತೆಗಳು ಆ ಲಾರಿ ಡ್ರೈವರ್ಗೆ ಗೊತ್ತಿರ್ತದೆ, ಅಥವಾ ಕ್ಲೀನರ್ಗೆ ಗೊತ್ತಿರ್ತದೆ, ಅಥವಾ ಜಲ್ಲಿ ಎತ್ತವನಿಗೆ ಗೊತ್ತಿರ್ತದೆ. ಇವರುಗಳೆಲ್ಲ ಸೇರಿ ಆ 9 ಜನನ ಕೊಂದಾಕಿದ್ದಾರೆ ಸರ್. ಆ್ಯಕ್ಚುಲಿ ಇದು ಕೊಲೆ, ಇವರೆಲ್ಲ ಸೇರಿ ಮಾಡಿರುವ ಕೊಲೆ. ಈಗೇನೇನು ಮಾತಾಡ್ತಿದ್ದಾರೆ ನೋಡಿ, ಇವರೆಲ್ಲರೂ ಸೇರಿ ಮಾಡಿರುವ ಕೊಲೆಗಳವು. ಆಮೇಲೆ ನಮ್ಮ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು, ಈ ಲೇಬರ್ಗಳ ಪರಿಸ್ಥಿತಿ ಇದೆಯಲ್ಲ, ಅವರ ಪರಿಸ್ಥಿತಿ ಯಾರಿಗೂ ಬರಲೇಬಾರ್ದು. ಮನುಷ್ಯ ಮಾತ್ರನಾದವನಿಗೆ ಆ ಥರ ಶಿಕ್ಷೆ ಬರಲೇಬಾರ್ದು. ಅವ್ರಿಗೆ ಮಧ್ಯಪ್ರದೇಶದಿಂದ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಹೌದು, ಬೇರೆ ಬೇರೆ ರಾಜ್ಯ 200 ರೂಪಾಯಿ ಕೊಡ್ತಾ ಇದ್ರು, 250 ರೂಪಾಯಿ ಕೊಡ್ತಾ ಇದ್ರು ಗೊತ್ತಿಲ್ಲ. ಇಡೀ ಆ ಬಿಸಿಲಲ್ಲಿ ಆ ಬಂಡೆ ಹೊಡೆಯೋ ಕೆಲಸನ ಅವ್ನು ಮಾಡಬೇಕು, ಅಥವಾ 500 ರೂಪಾಯಿ ಕೊಡ್ತಾ ಇದ್ರು ಗೊತ್ತಿಲ್ಲ. ಈ ಕೆಲಸ ಅವ್ರ ಕಡೆ ಮಾಡಿಸಿ ಅವ್ರಿಗೆ ಸಾಯೋದಷ್ಟೇ. ಅವರ ಪರಮ ಇದೇನು ಅಂತಿಮ ಏನು, ಅವ್ರ ಆಸೆ ಏನು ಅಂತ ಹೇಳಿದ್ರೆ ಇವರ ಧನದಾಹಕ್ಕೆ ಅವರು ಬಲಿಯಾಗ. ಇವರು ಪರಿಹಾರ ಕೊಡಿ ಅಂತ ಹೇಳಿ, ಸಿಟಿ ರವಿ ಪರಿಹಾರ ಕೊಡಿ ಅಂತ. ಸೆಂಟ್ರಲ್ ಗೌರ್ಮೆಂಟು ಕೂಡ ಪರಿಹಾರ ಕೊಡ್ಬೋದು ಸರ್, ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡ್ಬೋದು. ಹೋಗಲಿ, ಯಾರು ತಪ್ಪಿತಸ್ಥರು, ನೀವೆಲ್ಲರೂ ತಪ್ಪಿತಸ್ಥರು. ಅದಕ್ಕೆ ಯಾರು ತಪ್ಪಿತಸ್ಥರು, ಅಲ್ಲಿ ಇಮಿಡಿಯೇಟ್ ಆಫೀಸರ್ ಯಾರಿದ್ದಾರೋ ಅವ್ನು ಸಸ್ಪೆಂಡ್ ಮಾಡೋ ಕೆಲಸಕ್ಕೆ ನೀವು ಯಾರೂ ಕೈ ಹಾಕ್ತಾನೇ ಇಲ್ಲ. ಫಸ್ಟು ಆ ಲೇಡಿ ಯಾರೋ ಇದ್ದಾರಲ್ಲ, ಸೀನಿಯರ್ ಜಿಯಾಲಜಿಸ್ಟ್ ಕೃಷ್ಣವೇಣಿ ಅಂತನಾ ಯಾರೋ, ಆಕೆನ ಫಸ್ಟ್ ಸಸ್ಪೆಂಡ್ ಮಾಡುವ ಕೆಲಸನ ಇವರು ಮಾಡಬೇಕಿತ್ತು. ಇವ್ರು ಯಾರೂ ಮಾಡ್ತಾ ಇಲ್ಲ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಒಂದು ಆಫೀಸ್ ಇದೆ ಸರ್ ನಮ್ಮಲ್ಲಿ. ಅದು ಫುಲ್ ಕಂಟ್ರೋಲ್ ಅಂತ ಅವ್ರದ್ದು. ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೆಲ್ಲಿಯಿಂದ ಕನ್ಯಾಕುಮಾರಿವರೆಗೆ ದೇಶದಲ್ಲಿ ಪೊಲ್ಯೂಷನೇ ಇಲ್ಲ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಒಂದಿದೆ, ಸ್ಟೇಟಲ್ಲಿ ಒಂದಿದೆ. ಸ್ಟೇಟಲ್ಲಂತೂ ಭಾರಿ ಹೆಸರಾಗೋಗಿದೆ ಅದರ ಹೆಸರು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಂತೆ ಮೀಟಿಂಗಲ್ಲಿ, ಏನರ ನಿಮ್ದು ಹಾವಳಿ ಏನೋ ಟಾರ್ಚರ್ ಕಂಟ್ರೋಲ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದರೆ ಹರಾಸ್ಮೆಂಟ್ ಬೋರ್ಡ್ ಆಗಿದೆ ಅಂತ ಹೇಳ್ತಾ ಇದ್ರಂತೆ. ಇವರೆಲ್ಲರೂ ಹರಾಸ್ಮೆಂಟ್ ಮಾಡೋದು, ಕಾಸು ಮಾಡ್ಕೊಂಡು ಮನೆಗೆ ಹೋಗೋದು, ಈ ಥರ ಬಡ ಜನನ ಸಾಯಿಸೋದು. ಈ ದೇಶಕ್ಕೆ ಯಾವತ್ತೂ ಸುಧಾರಿಸ್ತೀವೋ ದೇವ್ರಿಗೆ ಗೊತ್ತು. ಏನು ಮಾಡಬೇಕು ಅಂತ ಹೇಳೋಕ್ಕೆ ಬರಲ್ಲ. ನೋಡಿ, 9-10 ಜನ ಸತ್ತೋಗಿದ್ದಾರೆ, ಬೀದಿ ಹೆಣ ಆಗಿದ್ದಾರೆ. ಅವ್ರಿಗೊಂದು ಪರಿಹಾರ ಕೊಡೋಣ ಬೇಡ, ಅವ್ರಿಗೊಂದೇನೋ ಒಂದು ಕೂಲಿ ಸಿಗ್ತಾ ಇತ್ತಾ ಅದೂ ಗೊತ್ತಿಲ್ಲ. ಬೇರೆ ದೇಶದಿಂದ, ಬೇರೆ ರಾಜ್ಯಗಳಿಂದ ಎತ್ಕೊಂಬರೋದು ಲೇಬರ್ಗಳನ್ನ, ಕೆಲಸ ಮಾಡಿಸೋದು, ಕೊಲ್ಲೋದು ಅಷ್ಟೇ. ಎಷ್ಟೋ ಹೆಣಗಳು ಗೊತ್ತೇ ಆಗಲ್ಲ ಸರ್. ಅಟ್ಲೀಸ್ಟ್ ಇದು ಇಶ್ಯೂ ಆಗಿದೆ ಇದು. ಎಷ್ಟೋ ಇಂಥ ಕ್ವಾರಿಗಳಲ್ಲಿ ಜನ ಸಾಯ್ತಿರ್ತಾರಲ್ಲ, ಅದು ಗೊತ್ತೇ ಆಗೋದಿಲ್ಲ.
ಬೇರೆ ಸ್ಟೇಟಿಂದ ಬಂದಿರ್ತಾರೆ ಎಲ್ಲೋದ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸತ್ತವ್ರು ನಲ್ಲೇ ಮುಚ್ಚಿ ಸುಮ್ಮನೆ ಆಗ್ತಾರೆ. ಇವರೆಲ್ಲರೂ ಆ ಘಟನೆಗೆ, ಆಮೇಲೆ ಅಲ್ಲಿ ಎನ್ವಿರಾನ್ಮೆಂಟಲ್ ಹಜಾರ್ಡಸ್ ಏನಾಗುತ್ತೆ ಯಾರೂ ನೋಡೋದಿಲ್ಲ. ಆಮೇಲೆ ಆ ಜನ ಯಾರೊಬ್ಬ ಮಾತಾಡಿದ್ರೆ ಅವನಿಗೆ, ನಿಮ್ಗೆ ಗೊತ್ತಲ್ಲ ರೀಸೆಂಟಾಗಿ ಒಂದು ಸುದ್ದಿ ಆಯಿತು, ಕೊಲೆಗಳು ಮಾಡ್ತಾರೆ. ಒಂದು ಸಿನಿಮಾ ಬಂದಿತ್ತು ತಮಿಳಲ್ಲಿ ಸಿನಿಮಾ, ಈ ಗಣಿ ಮಾಫಿಯಾ ಇದೆಯಲ್ಲ, ಕ್ವಾರಿ ಮಾಫಿಯಾ ಇದೆಯಲ್ಲ, ಹೇಗೆ ಜನರನ್ನು ಹತ್ತಿಕ್ಕತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ, ಡಾಕ್ಯುಮೆಂಟ್ರಿಗಳು ಮಾಡಿದ್ದಾರೆ. ಮೊನ್ನೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಒಬ್ಬನ ಏನೋ ಲಾರಿಗೆ ಸಿಕ್ಕಿ ಒಂದು ಮಗು ಸತ್ತೋಯ್ತು. ಇದರ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಈ ಕ್ವಾರಿ ಮಾಲೀಕರು ಮತ್ತು ಇವರ ಬಿಸ್ನೆಸ್ನ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಭಾಳ ಘೋರವಾದದ್ದು. ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳೇ, ನಿಮ್ಗೇನಾದ್ರು ನಿಜವಾಗ್ಲೂ ಕಳಕಳಿ ಇದ್ದರೆ ಆ ಗಣಿ ಇಲಾಖೆಯ ಸೀನಿಯರ್ ಆಫೀಸರ್ನೂ ಬಿಡಬೇಡಿ. ಈ ಪ್ರಕರಣದಲ್ಲಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ, ಒಂದು ಎನ್ಕ್ವೈರಿಗೆ ಆರ್ಡರ್ ಮಾಡಿ. ಅಲ್ಲಿ ಯಾವನು ಈ ಗಣಿ ಮಾಫಿಯಾದಿಂದ ಚಿಲ್ಲರೆ ಕಾಸು ತಗೋತಾ ಇದ್ದ ಅವರೆಲ್ಲರನ್ನ ಈ ಕೇಸಲ್ಲಿ FIR ಮಾಡಿಸಿ ಅವ್ರ ಮೇಲೆ. ಅಲ್ಲ, ಕನಿಷ್ಠ ಸೇಫ್ಟಿ ರೂಲ್ಸು ಇರಲ್ಲ ಸರ್, ಅವರು ಫಾಲೋನೇ ಮಾಡಲ್ಲ. ಅವರು ಪ್ರಶ್ನೆನೇ ಇಲ್ಲ, ಅದನ್ನು ಕೇಳೋರು ಅಲ್ಲಿ ಯಾರು ಹೋಗಿ ಕೇಳ್ತಾರೆ? ಹೌದು, ಯಾರೋ ಕೇಳ್ತಾರೆ. ಮಂತ್ಲಿ ಫಿಕ್ಸ್ ಆಯಿತು ಅಂದ್ರೆ ಮುಗಿದೋಯ್ತು. ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ಇವರಿಗೆ ಮಂತ್ಲಿ ಬಂದರೆ ಸಾಕು. ಮುಖ್ಯಮಂತ್ರಿಗಳನ್ನು ನಾನು ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ಈ ಪ್ರಕರಣದ ಸಂಪೂರ್ಣ ತನಿಖೆ ಮಾಡಿಸೋಕೆ ಯೋಚನೆ ಮಾಡಿ. ಎರಡನೇದು, ಆ ಗಣಿ ಇಲಾಖೆಯ ಉಸ್ತುವಾರಿ ವಹಿಸ್ತಿದ್ದ ಆಫೀಸರ್ಗಳಿದ್ದಲ್ಲ, ಇಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿ. ಅಟ್ಲೀಸ್ಟ್ ಒಂದು ಮೆಸೇಜ್ ಪಾಸ್ ಆಗಲಿ. ಆಮೇಲೆ ಆ ಕಾರ್ಮಿಕರನ್ನ ಎಲ್ಲೆಲ್ಲಿಂದ ಕರ್ಕೊಂಬಂದಿದ್ದಾರೆ, ಕಾರ್ಮಿಕ ಇಲಾಖೆನೂ ಇದೆ, ಅಲ್ಲಿ ಕಾರ್ಮಿಕ ಇಲಾಖೆಯ ರೂಲ್ಸ್ಗಳೇನಾದ್ರು ಅಪ್ಲೈ ಆಗ್ತಾ ಇದೆಯಾ? ಕಾರ್ಮಿಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ. ಕಾರ್ಮಿಕ ಇಲಾಖೆ ಅಂತೂ ಭಾಳ ದೊಡ್ಡ ಕೆಲಸ ಮಾಡಿದೆ. ಹಿಂದಿನ ಮಿನಿಸ್ಟರ್ಗಳಂತೂ ತುಂಬ ದೊಡ್ಡದಾಗಿ ಕೆಲಸ ಮಾಡಿಬಿಟ್ಟು ಹೊರಟೋದ್ರು. ಈಗ ಯಾರೂ ಬಂದಿಲ್ಲ, ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ಅಂತದಕ್ಕೆ. ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳೋದು, ದಯಮಾಡಿ ಇಂಥ ಪ್ರಕರಣನ ಇಷ್ಟು ಜನ ಮಾತಾಡೋದ್ರಲ್ಲಿ ಮುಗಿಸ್ಬಿಡ್ಬೇಡಿ. ಇದನ್ನು ಒಂದು ಎನ್ಕ್ವೈರಿ ಮಾಡಿ. ಆಮೇಲೆ ಆ ಮಾಲೀಕನ ಮೇಲೆ FIR ಮಾಡಿಲ್ವಂತೆ. ಯಾರು ಅಂತ ನೋಡ್ತಾರೋ, ಎಲ್ಲಿಂದ ಫೋನ್ ಮಾಡಿಸೋನೋ, ಯಾರಿಗೆ ಫೋನ್ ಮಾಡಿಸೋನೋ ಯಾರಿಗೆ ಗೊತ್ತು. ಅವ್ನು ಫೋನ್ ಮಾಡಿಸಿದ್ರೆ ಇವ್ನು ಮುಗಿದೋಯ್ತು, ಚಾಪ್ಟರ್ ಮುಗಿದೋಯ್ತು, ಅರೆಸ್ಟೇ ಇಲ್ಲ. ಇನ್ನೊಬ್ಬನ ಬೇಕಾದ್ರೆ ಹೆಚ್ಚು ಅಂದರೆ ಸಸ್ಪೆಂಡ್ ಮಾಡೋದಲ್ಲಪ್ಪ. ನೀವು ಆ ಗಣಿ ಇಲಾಖೆ ಅಧಿಕಾರಿಗಳನ್ನ, ಜವಾಬ್ದಾರಿ ಯಾರಿದ್ರು ನೋಡಿ, ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ, ಅವ್ರ ವಿರುದ್ಧ FIR ಮಾಡಿ, ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡಿ. ಇಡೀ ಈ ಹಗರಣದಲ್ಲಿ ಈ ಕೊಲೆಗಡುಕರ ಏನೋ ಆ ಗುಂಪೇನಿದೆ, ಆ ಗುಂಪನ್ನು ಏನಾದ್ರು ನೀವು ಕಾನೂನಿನ ವ್ಯಾಪ್ತಿಗೆ ತರಕ್ಕಾಗ್ಬೋದಾ ಅಂತ ಯೋಚನೆ ಮಾಡಿ. ಒಂದು ಇಮ್ಮಿಡಿಯೇಟಾಗಿ ಒಂದು ತನಿಖೆಗೆ ಆದೇಶ ಮಾಡಿ. BJP ಲೀಡರ್ಗಳು ನಾನು ಹೇಳ್ತೀನಿ, ಇದು ಲೈಸೆನ್ಸ್ ಕೊಡೋ ಏಜೆನ್ಸಿ ಸೆಂಟ್ರಲ್ ಗೌರ್ಮೆಂಟ್ದು. ಹಾಗಾಗಿ ಕೇಂದ್ರ ಸರ್ಕಾರನಾರು ಒಂದಷ್ಟು ಪರಿಹಾರಗಳು ಕೊಡಲಿ, ಅವ್ರು ಯಾರು ಹುಡುಕಿ ಅವ್ರ ಮನೆಯವ್ರಿಗೆ ಒಂದು ಪರಿಹಾರ ಕೊಡಲಿ. ಇಂಥ ದುರಂತಗಳು ನಡೀದೇ ಇರೋಕೆ ಏನು ಮಾಡಬೇಕು, ಅದಕ್ಕೆ ಒಂದು 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 ಸಮಿತಿ ನೇಮಕ ಮಾಡಿ ಒಂದು ವರದಿ ತಗೊಳ್ಳಿ. ಈಗ ಎಲ್ಲೆಲ್ಲಿ ಗಣಿಗಾರಿಕೆ ನಡೀತಾ ಇದೆ, ಏನೇನು ಅಧ್ವಾನಗಳು ನಡೀತಾ ಇದೆ, ಏನೇನು ಕರ್ಮಕಾಂಡಗಳು ನಡೀತಾ ಇದೆ, ಇವ್ರುಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು, ಎಷ್ಟು ಟ್ಯಾಕ್ಸನ್ನ ಇದೇನು ಆ ಕದ್ದು ಹೊಡೆದಿರ್ತಾರಲ್ಲ ಅದರದ್ದು ಒಂದು ಏನೋ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಸ್ಕೀಮ್ ಮಾಡಿದ್ರಿ, ಅದೇನು ಹಂತಕ್ಕೆ ಬಂದಿದೆ? ನೆನ್ನೇನೋ ಚಾರ್ಜ್ ಮಾಡಿದ್ರು ಮುಖ್ಯಮಂತ್ರಿಗಳು ಅಂತ ಕೇಳಲ್ಪಟ್ಟೆ ನಾನು. ಏನಾಗ್ತಾ ಇದೆ? ಆ ಗಣಿ ಇಲಾಖೆದು ಒಂದು ಮೀಟಿಂಗ್ ಮಾಡಿ ಇಂಥ ದುರಂತಗಳನ್ನು ತಪ್ಪಿಸೋಕೆ ಏನು ಬೇಕು ಅಂತ ಯೋಚನೆ ಮಾಡಿಪ್ಪ. ಇವೆಲ್ಲ ಪುಕ್ಸಟೆ ಮಾತು, ಒಂದು ಬೈಟ್ ಕೊಟ್ಟು ಸುಮ್ಮನಾಗೋದ್ರ ಬದಲು ಸೀರಿಯಸ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಲಿ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಅಲ್ಲ, ಅವರು ತಪ್ಪಿಸ್ಕೊಂಡ್ಬಿಟ್ರೆ ಸರ್ ಕಾನೂನಿನ ಕುಣಿಕೆಯಿಂದ ಬೇರೆಯವರಿಗೆ ಒಂದು ಧೈರ್ಯ, ಆರ್ಥಿಕ ಸ್ಥೈರ್ಯ ಬಂದ್ಬಿಡುತ್ತಲ್ಲ ಸರ್. ಅಫ್ಕೋರ್ಸ್ ಅದೇ ಆಗ್ತಾ ಇರೋದೆ, ಈ ದೇಶದಲ್ಲಿ ನಡ್ಕೊಂಬರ್ತಾ ಇರೋದೇ ಅದಲ್ವಾ. ಹಣ ಇರೋನ್ಗೆ ಬಾರಾ ಖೂನಿ ಮಾಫ್, ಕಾಂಟ್ಯಾಕ್ಟ್ ಇರೋನ್ಗೆ ಬಾರಾ ಖೂನಿ ಮಾಫ್. ಪಾಪ ಅಮಾಯಕ ಅವ್ನು ಸತ್ತ, ಅವ್ನು ಹಣೆ ಬರಹ, 2 ದಿನ ಹತ್ತು ಸುಮ್ಮನೆ ಆಗ್ತಾರೆ. ಅಂದರೆ ಈ ದೇಶದ ಬಡವರು ಸಾಯೋದು ನಮ್ಮ ಏನೋ ನಮ್ಮ ಸಾಮಾನ್ಯ ಅಂತ ಅನ್ಕೊಂಬಿಟ್ಟಿದ್ದಾರೆ. ಬದುಕೋದು ನಮ್ಮ ಹಕ್ಕು ಅಂತ ಅಂತಾನೆ ಇಲ್ಲ ಅವರು. ಸರ್ಕಾರ ಇರೋದು ನಮಗೋಸ್ಕರ ಅಂತ ಅನ್ಕೋತಾ ಇಲ್ಲ. ಸಾಯೋದು ನಾವು ಹುಟ್ಟಿರೋದೇ ಸಾಯಕ್ಕೋಸ್ಕರ ಅಂತ ಅನ್ಕೊಂಬಿಟ್ಟಿದ್ದಾರೆ ಅವರು. ನಾವು ಬದುಕೋದೇ ಇಂಥ ಏನೋ ಏನೇಂತಾರೆ ಅದನ್ನು, ಇಂಥ ಕ್ರೂರ ಬದುಕೋಕೆ ಅಂತಾನೆ ನಾವು ಹುಟ್ಟುಬಿಟ್ಟಿದ್ದೀವಿ ಅಂತ ಅನ್ಕೊಂಬಿಟ್ಟಿದ್ದಾರೆ ಅವರು.